ನಮಸ್ಕಾರ ಕರ್ನಾಟಕ. ಇವತ್ತು ಹೊಂಟೇವಿ ಹಂಗೆ ಒಂದು ರೌಂಡ್ಸಿಗೆ. ಯಾರದ ನೋಡಿಲ್ಲ ಒಂದು ದರ್ಶನ ನಾವು ಹೊಂಟೇವಿ ಒಂದು ರೌಂಡ್ಸಿಗೆ. ಹೊಸ ಬ್ಲಾಗಿಗೆ ಸ್ವಾಗತಗಳು. ಭಾಳ ದಿವಸ ಮಾಡಿದ್ದಿಲ್ಲ. ಲಾಸ್ಟ್ ಅಂದ್ರೆ ನಮ್ಮ ಮನೆ ಗೃಹ ಪ್ರವೇಶದೊಂದು ಮಾಡಿದ್ದೆ ಅಷ್ಟೇ. ಈಗ ಹೋಗಿ ಹೋಗಿ ಎಲ್ಲೆಲ್ಲಿ ಸಿಗ್ತೇವೆ, ಏನೇನು ಮಾಡ್ತೇವೆಲ್ಲ ತೋರಿಸ್ತೀನಿ. ಹಂಗೆ ನೋಡ್ಕೊತೀರಿ. ಹಂಗೆ ಒಂದು ಸಂಡೇ ಭಾಳ ದಿವಸ ಆಗ್ತದೆ, ಬೇಸರಾಗಿತ್ತೆ, ಹೋಗಿದ್ದೇನೂ ಇಲ್ಲ. ಅದಕ್ಕೆ ಬರ್ತಿತ್ತು ಹಂಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತಂದು ಎಲ್ಲ ಕೆವಿಯಲ್ಲೆಲ್ಲ ತೋರಿಸ್ತೀವಿ. ನೋಡಿ ಇಡೀ ಕರ್ನಾಟಕನ ಮೇರೆ ಗುರು. ನೋ ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಹೊಂಟೇವಿ. ಇಲ್ಲ ದೂಪ್ನಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಇಲ್ಲ ಐತೆ ನೋಡ್ರಿ ನಿಮ್ಗೆ ಇಲ್ಲಿ ದರ್ಶನ. ಈಗ ಹೊಂಟೇವಿ. ಈಗ ಹೋಗಿ ತೋರಿಸ್ತೀನಿ ಏನೇನಿಲ್ಲ ಅಂತ. ಎಲ್ಲ ಹೊಂಟೇವಿ, ಎಲ್ಲ ತೋರಿಸ್ತೇನೆ. ಹಂಗೆ ನೋಡ್ಕೊತೀವಿ. ಈಗೆಲ್ಲ ಬ್ರಿಡ್ಜ್ ಮ್ಯಾಗ ಅದೇವಿ ನೋಡ್ರಿ. ಟ್ರಾಫಿಕ್ ಹೆಂಗೈತಿ, ಫುಲ್ ಟ್ರಾಫಿಕ್ ಐತಿ. ಈಗ ಹೊಂಟೆ ನಾವು ಎಲ್ಲ ಹೋಗ್ತೇವೆ, ತೋರಿಸ್ತೇವೆ. ಇನ್ನೂ ಬಸ್ ಬಂದಿಲ್ಲ. ಬಸ್ ನೋಡ್ಬೋದು ಇಲ್ಲಿ ಮಟ್ಟ ಬರೋದು. ಇದು ದಮ್ಡೂರ್ ಬ್ರಿಡ್ಜ್ ಇದೆ. ಹಾಂ ಸರ್, ದಮ್ಡೂರ್ ಬ್ರಿಡ್ಜ್. ಹಿಂಗೆ ಹೋದ್ರೆ ಈ ಕಡೆ ಹೋದ್ರೆ ನಮ್ಮ ಕೋರಮಂಗಲ ಮತ್ತು HSR ಲೇಔಟಿಗೆ ಹೋಗ್ತಾವೆ. ಹಿಂಗೆ ಹೋಗಿ ಇಲ್ಲಿ ಲೆಫ್ಟ್ ನೋಡ್ರೆ ನಿಮಗೆ HL ಓಲ್ಡ್ ಏಜ್ ಕೊಡ್ಬೋದು. ಮತ್ತು ಈ ಕಡೆ ಎಲ್ಲ ಹೋಗ್ಬೋದು. ಹಿಂಗೆ ಹೋಗಿ ಹಿಂಗೆ ರೈಟ್ ಹೋದ್ರೆ ಮೆಜೆಸ್ಟಿಕ್, KR ಮಾರ್ಕೆಟ್ ಹಿಂಗೆ ಹೋಗ್ಬೋದು. ವಾಪಸ್ ಹಿಂಗೆ ಬಂದರೆ ಇಂದಿರಾನಗರ್. ನಾವೀಗ ಇಂದಿರಾನಗರ್ ರೂಟಿಗೆ ಹೋಗ್ಬೇಕು. ಈಗ ಹಿಂಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಇಲ್ಲ ಇತ್ತು ಕಾಣೋನಿಗೆ. ಇದೇ ಬಸ್ ಸ್ಟ್ಯಾಂಡ್. ಹಿಂಗೆ ಹೋಗ್ಬೇಕು. ಈಗ ಹೋಗಿ ಸಿಗ್ತೇವೆ. ಈಗ ನೋಡೋಂಬರ್ರಂಗೆ ಹೆಂಗೈತಿ ಕ್ಯಾಮ್ರಾ ಕ್ಲಿಯರಿಟಿ ಹೆಂಗೈತೆ ನೋಡ್ರಿ. ಇದು ಇನ್ನೊಂದು ಬೇರೆ ಫೋನ್, ಇನ್ನೊಂದು ಈ ಬೇರೆ ಫೋನ್ ಎದಕ್ಕೆ ಬಂತು ಏನಿಲ್ಲ ಅದೆಲ್ಲ ಹೇಳ್ತೇನೆ ಸ್ಲೋ ಆಗಿ. ಮುಂದೆ ಹೋಗೋಣ. ಹಿಂಗೆ ಹೋಗಿ ಸಿಗ್ತೇನೆ ನಿಮ್ಗೆ. ಈಗ ಹೋಗೋಣ ಬರ್ರಿ. ಈಗ ಬಂದೇವ್ರಿ ಇಂದಿರಾನಗರಕ್ಕೆ. ಈಗ ಫಸ್ಟ್ ಟೈಮ್ ಮಾಡೋಕೆ ನಾಷ್ಟ ಮಾಡಿಲ್ಲ. ಈಗ ನಾಷ್ಟ ಮಾಡೋಣ. ಅಲ್ಲೊಂದು ಹೋಟೆಲ್ ಐತೆ, ತೋರಿಸ್ತೀನಿ ನಿಮಗೆ. ನಾಷ್ಟ ಮಾಡೋಣ. ನೋಡಿ ಟ್ರಾಫಿಕ್ ಐತಿ, ಜನ ಹೊಂಟಾರೆ. ಹೋಗ್ಬೇಕೀಗ. ಈಗ ಹೋಗಿ ನಿಮ್ಗೆ ಸಿಗ್ತಾನೆ. ನಾಷ್ಟ ಮಾಡಕ್ಕೆ ಹೋಗೋಣ ಬರ್ರಿ. ಏನಿಲ್ಲ, ವಿಡಿಯೋ ನೋಡ್ತೀರಿ. ವಿಡಿಯೋ ನೋಡೋರು ಏನು ಮಾಡ್ತೀರಿ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಶೇರ್ ಮಾಡಲ್ಲ. ಮಾಡ್ರಿ. ಈ ವಿಡಿಯೋಕ್ಕೆ ಒಂದು ಗೋಲ್ ಇಡೋಣ. 1000 ಲೈಕ್ಸ್ ಆಗ್ಬೇಕು ಈ ವಿಡಿಯೋಕ್ಕೆ. ಮತ್ತು ಸಬ್ಸ್ಕ್ರೈಬರು ಈಗ 200 ಸಮಥಿಂಗ್ ಅದಾರೆ. 219 ಏನೋ ಇದ್ದಾರೆ. ಈಗ ಜಾಸ್ತಿ ಮಾಡ್ಬೇಕು ನೋಡ್ರಿ. ಎಷ್ಟು ಬಿಡ್ತೀರಿ ನೋಡೋಣ. ಇದಕ್ಕೆ ಮಿನಿಮಮ್ 1000 ಲೈಕ್ಸ್, ಒಂದು 50 ಕಮೆಂಟ್ ಬರಲಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಆಪ್ಷನ್ ಹಂಗೆ ನೋಡ್ಕೊತೀವಿ. ಈಗೆಲ್ಲ ಹೋಗಿ ನಾಷ್ಟ ಮಾಡೋದು ಸಿಗ್ತಾನೆ ನಿಮ್ಗೆ. ಇದೆ ಇಂದಿರಾನಗರ್ ಮೆಟ್ರೋ ಸ್ಟೇಷನ್. ನಮ್ಮ ದರ್ಶನ್ ಅದ ನಮ್ಮ ಜೊತೆ ದರ್ಶನ್ ಅದ. ಈಗ ಈ ಪ್ಲೇಸಿಗೆ ಯಾವ ಪ್ಲೇಸ್ ಏನು ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋಗಿ ಏನು ಎಲ್ಲೋ ಹೋಗುತ್ತೆ, ಏನು ಮಾಡ್ತಿದ್ದೆ ಎಲ್ಲ ತೋರಿಸ್ತೇನೆ. ನೋಡ್ಕೊಳ್ತೇನೆ. ಈಗ ನಾಷ್ಟ ಈಗ ನಾಷ್ಟ ತಿಂತೇವೆ. ದರ್ಶನ ಈಗ ಕಾಫಿ ಕುಡಿಯೋಕೆ ಬಂದೇವೆ. ಟಿಫನ್ ಮಾಡಿದ್ದೀವಿ, ಕಾಫಿ ಕುಡಿಯೋ ಅಂತೀವಿ. ಈಗ ಅಷ್ಟೇ ಟಿಫನ್ ಮುಗಿಸಿದ್ರಿ. ಎಲ್ರಿ ಅಂದ್ರೆ ಇಲ್ಲ ಐತೆ ನೋಡ್ರಿ, ಉಡುಪಿ ವೈಭವ್ ಅಂತಂದ. ಎಲ್ಲ ಐತೆ ಅಂದ್ರೆ ಇದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇದೆ. ಇದ್ರ ಬಾಜುನ ಇಲ್ಲ ಐತಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೇ ಇನ್ನೆಲ್ಲ ಚಲೋ ಐತೆ. ಎಷ್ಟು ಅಪೋಸಿಟ್ ಅಂದ್ರೆ ಇದು A to B ಅಪೋಸಿಟ್ ಐತಿ. ಈ ಕಡೆ ಚಲೋ ಐತಿ. ಟೇಸ್ಟ್ ನಿಮಗೆ ಹೋಗಿ ನಾಷ್ಟ ಮಾಡ್ಬೋದು. ಇಲ್ಲ ಇಂದಿರಾನಗರ್ ಸೈಡ್ ಯಾರಿದ್ರೆ ಎಲ್ಲಾರ ಕೆತ್ತ ನಾಷ್ಟ ಮಾಡಲಿಲ್ಲ ಅಂತ ಬಂದಿಲ್ಲೇ ಮಾಡಿರ್ತೀವಿ. ರೆಗ್ಯುಲರ್ ತಿಂದೇವಿ. ನಾರ್ಮಲ್ ಟೇಸ್ಟ್ ಎಲ್ಲನೂ ಚಲೋ ಐತಿ. ಕಾಫಿನೂ ಚೆನ್ನಾಗಿರ್ತೈತಿ. ಕಾಫಿ ಟೀ ಎಲ್ಲ ಕುಡಿಬೋದು. ಇವತ್ತಿದ್ರೆ ಕಾಫಿ ಕುಡಿದ್ವಿ. ಹೆಂಗಿತ್ತು ಟೇಸ್ಟ್? ಚಲೋ ಆಯ್ತು. ಅಂತ ನೋಡ್ರಿ. ದರ್ಶನ ಹೇಳಿದ್ರೆ ಮುಗೀತು. ನಾಳೆ ದರ್ಶನ ಹೇಳಿದ್ರೆ ಮುಗೀತು ಅಷ್ಟೇ. ಈಗೇನಿಲ್ಲ. ಈಗ ಎಲ್ಲೋ ಕೇಳಿ ತೋರಿಸ್ತೇವೆ. ಅಲ್ಲೋಗಿ ನೋಡೋಣ. ಈಗ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಬಂದೇವೆ. ಈಗ ನಿಧಾನ ದರ್ಶನ. ಈಗ ಹೋಗಿ ಸಿಗ್ತಾನೆ. ಖಾಲಿ ಐತಿ. ಸಂಡೇ ಗೊತ್ತಿಲ್ಲ. ಸಂಡೇ ಖಾಲಿ ಐತಿ ಗೊತ್ತಿಲ್ಲ. 12-5 ಟೈಮ್ ನೋಡಿರಿ. ಹೋಗಿ ಎಲ್ಲ KVಯಲ್ಲಿಲ್ಲ ಅದೆಲ್ಲ ತೋರಿಸ್ತೇನೆ. ನೋಡ್ಕೊತೇನೆ. ಈಗ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಬಂದೇವಿ. ಈಗ ಟಿಕೆಟ್ ಅದು ಹೊಂಟೇವಿ. ಎಲ್ಲ ಹೊಂಟೇವಿ. ಎಲ್ಲ ತೋರಿಸ್ತೇವೆ. ಇನ್ನೊಬ್ಬರು ಅಂತಾನೆ ಇನ್ನೊಬ್ಬ ಕೇಳಿದ್ವಿ. ಅವ್ನು ಬರಲಿಲ್ಲಪ್ಪ. ಜಯಸಂತ ನೋಡೋದು ಹಿಂಗೆ ನೋಡಿರ್ಬೇಕು. ಬರೋ ಅಂತೆಲ್ಲ
ಬರಲಿಲ್ಲ. ಮಿಸ್ ಆದನ ಏನು ಪಾವನ ಅಂತ ಕೇಳಿದ್ರು. ಹೌದಾ, ಬರಲಿಲ್ಲ, ಮಿಸ್ ಆದ. ತೋರಿಸ್ತಾ ಇದ್ದೀವಿ ಕೈ ಮೆಟ್ರೋದ ಸಿಗ್ತೈತಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗ ಒಳಗೆ ಹೆಂಗೆ ಹಾಕ್ಯಾರ ಆರ್ಟಿಕಲ್ ಆಗಿ ಮಸ್ತ್ ಪೇಂಟಿಂಗ್ಸ್ ಮಾಡ್ಯಾರ. ಇಲ್ಲಿ ನೋಡ್ರಿ ಇದು ಹೆಂಗೈತಿ, ಮಸ್ತ್ ಐತಿ. ಹಿಂಗೈತಿ ನೋಡೋಣ. ಅಲ್ಲಿ ಹಿಂದೂ ಮಸ್ತ್ ಅದಾವ. ಈಗೆಲ್ಲ ಹೊಂಟೇವಿ, ಒಂದು ಜಾಗಕ್ಕೆ ಹೊಂಟೇವಿ. ಯಾವ ಜಾಗ ಏನಲ್ಲ ಅದ್ನಾಗ ತೋರಿಸ್ತೇವೆ, ಹಂಗೆ ನೋಡ್ಕೊತೇವೆ. ಮತ್ತೇನಪ್ಪ, ಈಗ ಎಕ್ಸಿಟ್ ಆಗೋಣ ಇಲ್ಲಿಂದ ಎಕ್ಸಿಟ್ ಆಗಿ ಸಿಗ್ತೇನೆ ನಿಮ್ಗೆಲ್ಲ ಹೊರಗೆ ಹೋದಾಗ ಸಿಗ್ತೇನೆ. ನೋಡ್ಬರಿ ಎಕ್ಸಿಟ್ ಆಗ್ತದೆ ನೋಡ್ರಿ ಹೆಂಗೈತಿಲ್ಲ. ಎಲ್ಲ ಗೈಡ್ ಕೊಟ್ಟಾರೆ. ಈ ಕಡೆ ವಿಧಾನಸೌಧ, ಆಮೇಲೆ ಇದೆಲ್ಲ ಕಬ್ಬನ್ ಪಾರ್ಕ್ ಏರಿಯಾ, ಆಮೇಲೆ ಚಿನ್ನಸ್ವಾಮಿ ಇದು. ಆಮೇಲೆ ನಾವಿರೋದು ಇವಾಗ ಈ ಕಡೆ ಇಲ್ಲಿ ಬರ್ತದೆ ನಮ್ದು ಮೆಟ್ರೋ ಸ್ಟೇಷನ್ ಇಲ್ಲೈತೆ ನೋಡಿ. ಇಲ್ಲಿಗಿದ್ದೇವೆ ಈಗ. ಇಲ್ಲಿಂದ ನಾವು ಎಲ್ಲಿ ಹೋಗ್ತೇವೆ, ಇಷ್ಟರೊಳಗೆ ಎಲ್ಲಿ ಹೋಗ್ತೇವೆ ಗೆಸ್ ಮಾಡಿರಿ, ಕಮೆಂಟ್ ಹಾಕ್ರಿ ಎಲ್ಲಿ ಹೋಗ್ತೇವೆ ಅನ್ನೋದು. ನೋಡಿರಿ ನಾವು ಹಿಂಗೆ ಬಂದ್ವಿ, ಈಗ ಇಲ್ಲಿ ಹೇಳಿದೆ. ಈಗ ಇಲ್ಲಿಂದ ಎಲ್ಲಿ ಹೋಗ್ತೇವೆ ನೋಡಿರಿ. ಚಿನ್ನಸ್ವಾಮಿ ಸ್ಟೇಡಿಯಮ್ಮ, ಕಬ್ಬನ್ ಪಾರ್ಕು, ವಿಧಾನಸೌಧ, ಈ ಕಡೆ ವಿಕಾಸೌಧ, ಇಷ್ಟ್ರಾಗ ಎಲ್ಲಿ ಹೋಗ್ತೇವೆ ನೋಡ್ತೀರಿ. ಇಲ್ಲ ಇದು ನೋಡಿರಿ, ಇದು HLದ ಆಫೀಸ್ ಮುಂದೆ ಐತಿ. ಇದು HL ಆಫೀಸ್ ಮುಂದಿರೋದು ಒಂದು ತೇಜಸ್ ವಿಮಾನ. ಇದು ನೋಡ್ತಾ ಇರೋದು ನೀವು HL ಆಫೀಸ್ ಇದೆ. ನೆಕ್ಸ್ಟ್ ಈ ಬಸ್ಸಿಗೆ ಬರೋಣ, ಒಂದು ಟೈಮ್ ಬರೋಣ. ಈಗ ಹಿಂಗೆ ಹೋಗೋಣ. ಈಗ ಎಲ್ಲೋಕೆ ನೋಡೋಣ. ಇದರ ಆಪೋಸಿಟ್ ಆ ಸೈಡ್ ಐತಲ್ಲ, ಅಲ್ಲಿ ನಿಮ್ಗೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗ್ತೈತಿ. ಇದು ನಿಮ್ಗೆ HL ಆಫೀಸ್ ಇದ್ರ ಐತಿದೆ, ತೇಜಸ್ ವಿಮಾನದ ಒಂದು ಮಾಡಲ್ ನೋಡ್ರಿ ಹೆಂಗೈತಿ. ಇದು HL ಆಫೀಸ್, ಮೇನ್ ಆಫೀಸ್, ಹೆಡ್ ಆಫೀಸ್ ಇದು. ಈ ಕಡೆ ಹೋದ್ರೆ ನಮ್ಮ ವಿಧಾನಸೌಧ ಅದು. ಮತ್ತು ಈ ಕಡೆ ಹಿಂಗೆ ಹೋಗ್ಬೇಕಾ. ಈಗ ನಾವು ಹೊಂಟೇವಿ ಈ ಸೈಡ್ ಎಲ್ಲ ನೋಡೋಣ. ಬರ್ರಿ ಹೋಗೋಣ. ಯಾವಾಗ ಬಂದೇವೆ ನಾವು ಕಬ್ಬನ್ ಪಾರ್ಕಿಗೆ. ಇಷ್ಟು ವೇಟ್ ಮಾಡೋಂತಿದ್ರಲ್ಲ, ಏನಿಲ್ಲ ಕಬ್ಬನ್ ಪಾರ್ಕಿಗೆ ಬಂದಿದ್ವಿ. ಇವ್ ಭಾಳ ಗೊತ್ತಾಗಿತ್ತು ಅಂತ ಇವ್ ಬಂದಿದ್ದಿಲ್ಲ. ನಾವು ಯಾವಾಗ ಸ್ಟಾರ್ಟಿಂಗ್ ಬಂದಿದ್ವಿ ಬೆಂಗಳೂರು ಇದ್ದಾಗ. ನಾನು, ರಾಜೇಶ ಮತ್ತು ಬಸವ ಅಂತಂದ್ರೆ 3 ಜನ ನಾವು ಬೆಂಗಳೂರು ಟ್ರೈನಿಂಗ್ ಬಂದಾಗ ಸ್ಟಾರ್ಟಿಂಗ್ ಬಂದಿದ್ವಿ. ವಿಧಾನಸೌಧಕ್ಕೆ ಇಲ್ಲೇ ಈ ಕಬ್ಬನ್ ಪಾರ್ಕಿಗೆ ಬಂದೇವೆ. ಹೆಂಗೆ ಅನ್ಸಂತೈತೆ ಬಂದಿದ್ದೀಯಲ್ಲ, ಇವತ್ತು ಸಂಡೇ ಇತ್ತಲ್ಲ, ಒಂದು 2-3 ವಾರ ಆಯಿತು ಎಲ್ಲಿ ಹೋಗಿದ್ದೆ ಅಲ್ಲ. ಇವಾಗ ಏನೋ ಒಂದು ಪ್ಲ್ಯಾನ್. ಅದಕ್ಕೆ ಇವನು ಹೋಗೋಣ ಅಂತಿದ್ದ. ನಾವು ಹೌದು, ನಾನು ಮತ್ತೆ ಅಲ್ಲೇ ಲಾಸ್ಟ್ ವ್ಲಾಗ್ ಮಾಡಿದ್ದೆ ಅಂದರೆ ನಮ್ಮ ಮನೆ ಗ್ರೂಪ್ ಆಮೇಲೆ ಅಂತ ಮಾಡಿಲ್ಲ. ಇಲ್ಲಿ ಬಂದಾಗ ನಿಮಗೂ ತೋರಿಸಿದ್ರೆ ಆತಂತಂದು ಅದಕ್ಕೆ ಮಾಡೋ ಅಂತೇನಿಗೆ ನೋಡ್ರಿ ಹಿಂಗೈತಿ. ಇದೇನೆಲ್ಲ ಪೂರ್ತಿ ಪಾರ್ಕ್ ಐತಿ. ಆ ಕಡೆ ಅಂದ್ರೆ ಅಲ್ಲಿ ಆ ಸೈಡ್ ಹೋದ್ರೆ ಅಲ್ಲೇ ಹೈಕೋರ್ಟ್ದ ಬ್ಯಾಕ್ ಐತಿ. ಮೊದಲು ಆ್ಯಕ್ಚುಲಿ ಈ ಸೈಡ್ ಹೈಕೋರ್ಟ್ ಇದ್ದಿದ್ದನ್ನ ಟಿಪ್ಪು ಸುಲ್ತಾನ್ ಕಾಲದಾಗ ಅಟಾರ ಕಚೇರಿ ಇರ್ತಿತ್ತು ಹೈಕೋರ್ಟಿಗೆ. ಅವಾಗ ಎಂಟ್ರೆನ್ಸ್ ಈ ಸೈಡಿಂದ ಇರ್ತದು. ಇವಾಗ ಏನು ಮಾಡ್ಯಾರ, ಆ ಸೈಡಿಂದ ಮಾಡ್ಯಾರ. ನಿಮ್ಗೆ ಈ ಸೈಡ್ ತೋರಿಸ್ತೀನಿ ಇದ್ರದ್ದು ಎಂಟ್ರೆನ್ಸ್ ಎಲ್ಲಿ ಐತೆ ಅನ್ನೋದು. ಹಿಂಗೆ ಹೋಗಿ ಒಂದು ರೌಂಡ್ ಹೋಗ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅದು ಸ್ವಲ್ಪ ಬಂದಿದ್ದಿಲ್ಲ. ಮತ್ತು ಹೆಂಗೈತಿ ಏನೈತಿ, ಫುಲ್ ಕ್ರೌಡ್ ಐತಿ, ಜನ ಆಗ್ರಿ ಅದಾರೆ. ಈಗ ಮುಂದೆ ಹೋಗೋಣ ಅಂತ ಹೋಗಿ ಸಿಕ್ತಂತಲ್ಲೇ ಅದು ಹೈಕೋರ್ಟ್ ಎಂಟ್ರೆನ್ಸ್ ಸೈಡ್ ಎಲ್ಲ ಹೋಗಿ ಸಿಕ್ಕೊಂಡೆ. ಇದು ನೋಡ್ತೀರಿ ನೋಡ್ರಿ, ಇದೇ ಗೇಟ್. ನಾನು ಗೇಟ್ ಅನ್ನೋ ಅಂತಿದ್ನಲ್ಲ ನಿಮಗೆ, ಇದೇ ಗೇಟ. ಅವಾಗ ಇದನ್ನ ಯೂಸ್ ಮಾಡ್ತಿದ್ರು. ಈಗ ಈಸಿಲ್ಲ. ಈಗ ಆ ಕಡೆ ಅಂತ ಐತಿ, ವಿಧಾನಸೌಧ ಅಪೋಸಿಟ್ ಹೋಗ್ತಿರ ಅಲ್ಲೆಲ್ಲ ಐತಿ. ಈಗ ಮೊದಲು ಅಲ್ಲಿತ್ತು. ಇದು ಫೋಟೋಸ್ ಅಂತೈತೆ ನೋಡಿ, ಅದು ಈ ಕಡೆ ಅಂತ ಹೋಗೋದಿತ್ತು. ಇದು ಅವಾಗಿಂತ್ರ ಅಲ್ಲೆಲ್ಲ ಈ ಕಡೆ ಅಂತ ಹಿಂಗೆ ಬರ್ತಿದ್ರು, ಹಿಂಗೆ ಬಂದು ಹಿಂಗೆ ಹೋಗ್ತಿದ್ರು. ಇದು ಹಳೆ ಗೇಟ್. ಇದು ಈಗಿಲ್ಲ, ಕ್ಲೋಸ್ ಮಾಡ್ಯಾರ ಈ ಗೇಟ್ ಹಾಕಿ. ಇದು ಹಳೆ ಗೇಟು. ಈ ಜೀವಾವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು.
ಇಲ್ಲಿ ನೋಡ್ರಿ ಇದ್ರ ಹಿಸ್ಟ್ರಿ ಐತಿ ನೋಡ್ರಿ ಹೆಂಗೈತಿ. ಇದನ್ನು ಪೌಸ್ ಮಾಡ್ಕೊಂಡು ನೋಡ್ಕೊರಿ ನೀವು. ಕನ್ನಡದಾಗ ಐತಿ, ಇಂಗ್ಲೀಷ್ನಾಗ ಐತಿ, ಇದು ಇದ್ರಾಗೈತಿ. ಇದು ಈ ಕಡೆ ಇರೋದು ಹೈಕೋರ್ಟು, ಇದು ಕಬ್ಬನ್ ಪಾರ್ಕ್ ಇತ್ತು. ಇದ್ರ ಈ ಕಡೆ ಅಂತ ಸ್ಟಾರ್ಟ್ ನಿಮ್ಮ ಕಬ್ಬನ್ ಪಾರ್ಕ್. ಹಿಂಗೆ ಎಷ್ಟು ಹೋಗ್ತೀರಿ ಇಲ್ಲೆಲ್ಲ ಪೂರ್ತಿ ಕಬ್ಬನ್ ಪಾರ್ಕ್ ಇದೆ ಇಷ್ಟು. ಈಗ ಆ ಸೈಡ್ ಹೋಗೋಣ, ಆ ಸೈಡ್ ಹೋಗಿ ಸಿಗ್ತೇನೆ ನಿಮಗೆ. ಹಿಂಗೆ ಹಿಂಗೆ ಹೋಗಿ ಈಗ ಈ ಕಡೆ ಅಂತ ಬಂದಿದ್ವಿ ನಾವು, ಮೆಟ್ರೋ ಸ್ಟೇಷನ್ ಅಂತ ಹಿಂಗೆ ಒಳಗೆ ಬಂದ್ವಿ, ಇಲ್ಲಿ ಬಂದ್ವಿ. ಈಗ ಹಿಂಗೆ ಹೋಗ್ತೇವೆ, ಅಲ್ಲಿ ಹೋಗಿ ಸಿಗ್ತೇನೆ ನಿಮ್ಗೆ. ಕಡಲಂತ ಇರೋ ನೋಡ್ರಿ ಮಾರ್ಕ್ ಕಬ್ಬನ್ ಅನ್ನೋದು. ಕಬ್ಬನ್ ಪಾರ್ಕಿಗೆ, ಕಬ್ಬನ್ ಪೇಟೆಗೆ ಮತ್ತು ಕಬ್ಬನ್ ರೋಡ್ ಐತಲ್ಲ, ಇವ್ರ ಹೆಸರು ಇಟ್ಟಿದ್ದು. ಇವರು ಬೆಂಗಳೂರಿನ ಕಮಿಷನರ್ ಆಗಿದ್ರು ಅವಾಗ ಆ ಟೈಮ್ನ. ಇದನ್ನು ಇವರು ತೋಟಗಾರಿಕೆ ಇಲಾಖೆಯವರು ಈ ಮೂರ್ತಿ ಸ್ಥಾಪನೆ ಮಾಡ್ಯಾರ. ನಿಮ್ಮದು ವಿಜಯ ಮಲ್ಯ ಅಂತ ಇದು ಕಾಣಿಸುತ್ತೆ, ಕಿಂಗ್ಫಿಶರ್ ಟವರ್. ಆ ಕಡೆ ಇರೋದು ಕಿಂಗ್ಫಿಶರ್ ಟವರ್, ಅಲ್ಲಿರೋದು ಯು ವಿ ಸಿಟಿ ಐತೆ ಬಾಜುನ, ಯು ವಿ ಸಿಟಿ ಮಾಲು, ಕಿಂಗ್ಫಿಶರ್ ಟವರು. ಈ ಸೈಡ್ ಇಲ್ಲಿ ಬಂದರೆ, ಈ ಸೈಡ್ ಈ ಕಡೆ ಬಂದರೆ ನಿಮಗೆ ಅಲ್ಲೇ ಒಂದು ಮ್ಯೂಸಿಯಮ್ ಐತಿ. ಮ್ಯೂಸಿಯಮ್ ಹೋಗ್ಬೇಕು, ಚಲೋ ಐತಿ. ನಾವು ಮೊನ್ನೆ ಹೋಗಿದ್ವಿ, ಅದು ವೀಡಿಯೋ ಅದು ಮಾಡಿಲ್ಲ. ಅಲ್ಲಿ ಹೋಗಿದ್ವಿ ನಾವು ಅವತ್ತು. ಇದು ಬಂದಿದ್ದಿಲ್ಲ, ಅದಕ್ಕೆ ಇಲ್ಲಿ ಬಂದೇವಿ ಇವತ್ತು. ನೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ, ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಾಸೆಯ ಹೂವೇಕೆ. ಈಗ ನೋಡ್ರಿ ಇಲ್ಲಿ ಬಂದೇವೆ, ಈಗ ಹೊಂಟೇವೆ. ಮಸ್ತೈತಿ, ಹಿಂಗೆ ಅನ್ಸುತ್ತೆ ನೋಡಿ, ನೇಚರ್ ಹೆಂಗೈತಿ, ಮಸ್ತೈತಿ. ಬ್ಯಾಕ್ಗ್ರೌಂಡ್ ನೋಡ್ರಿ ಹೆಂಗೈತಿ. ಈಗ ನಡ್ಕೊಂಡು ಹೊಂಟೇವಿ ಹಿಂಗೆ. ಈಗ ಮುಂದೆ ಹೋಗಿ ಸಿಗ್ತೇನೆ ನಿಮ್ಗೆ, ಹಂಗೆ ನೋಡ್ಕೊತೀರಿ ನೋಡ್ರಿ ಮುಂದೆ ಹೆಂಗೈತಿ ನಿಮ್ಗೆ ಕಾಣಿಸೋಂತೈತಿ. ಹೆಂಗೈತಿ ನೇಚರ್, ಮಸ್ತೈತಿ. ಈ ದಾರಿ ನೋಡ್ರಿ ಹೆಂಗೈತಿ, ಈ ದಾರಿ ನೋಡ್ರಿ ಹೆಂಗೈತಿ, ಮಸ್ತೈತಿ ನೋಡ್ರಿ. ಸ್ಕೇಟು ಮಾಡೋ ಅಂತಾರೆ. ಈಗ ಮುಂದೆ ಹೋಗಿ ಸಿಗ್ತೇನೆ ನಿಮ್ಗೆ. ಅಲ್ಲೊಂದು ಇದೈತೆ ನೋಡ್ರಿ ಸ್ಟ್ಯಾಚು ನೋಡ್ರಿ. ಇಲ್ಲೇ 10ನೇ ಚಾಮರಾಜ ಒಡೆಯವ್ರ ಬಗ್ಗೆ ಮಾಹಿತಿ ಐತಿ. ಯಾರಿಗೆ ನಿಮ್ಗೆ ತಿಳ್ಕೊಬೇಕಂತೈತಿ ಈ ವಿಡಿಯೋ ಪೌಸ್ ಮಾಡಿ ನೋಡ್ಕೊರಿ. ನೋಡಿ ಇವ್ರದ್ದು ಮೂರ್ತಿ ಇಲ್ಲ ಐತಿ. ಇದೆ ಇವ್ರ ಮೂರ್ತಿ ಹೆಂಗೈತೆ ನೋಡ್ರಿ, ಮಸ್ತ್ ಐತಲ್ಲ. ಇಲ್ಲೈತೆ ನೋಡ್ರಿ, ಬ್ರಿಟಿಷ್ ಬಾಳೆ ಹೊಂಬಾಳೆ, ನೋಡ್ರಿ ಹೆಂಗೆ ಬಾತುಕೋಳಿ ಹೊರಗೆ ಬಂದು ನಿಂತಾವಿದೆ. ನೀರಾಗಿರ್ತಿದ್ವು, ಹೊರಗೆ ಬಂದು ನಿಂತಾವು. ಇಲ್ಲ ನೀರು ಮಸ್ತೈತಿ ನೋಡಿ, ಕಾರಂಜಿ ಹೆಂಗೆ ಮಾಡ್ಯಾರ, ಮಸ್ತೈತಿ ನೋಡ್ರಿ. ಇಲ್ಲೊಂದು ಬಂಡಿ ಐತಿ, ಈ ಬಂಡಿ ಮ್ಯಾಗ ಹೊಂಟೇವಿ ಈಗ. ಹಿಂಗೈತೆ ನೋಡ್ರಿ. ಅಲ್ಲ ಯಾವುದಿದೆ ಲಾಲ್ಬಾಗ್ ಒಳಗೆ ಇಂಥದ್ದು ದೊಡ್ಡ ಬಂಡಿ, ಇದು ಸಣ್ಣ ನೋಡ್ರಿ ಹಿಂಗೈತಿ. ಹತ್ತಾಕಿ ಮಸ್ತಾಗಿ ತಂಪ ಅನ್ಸೈತೆ ಅಲ್ಲ, ತಂಪನ್ಸ ಅಂತಿಲ್ಲ. ಇಲ್ಲೇ ನೋಡೋಣ, ಇಲ್ಲೇ ಅನ್ಸುತ್ತೆ. ಮತ್ತೆ ರೆಸ್ಟ್ ಮಾಡ್ತೇವೆ ಹಂಗೆ ನೋಡ್ರಿ. ಹಂಗೆ ಸೀನೇರಿಯೋ ಮಸ್ತೈತಿ. ಕುಂತ ಆಮೇಲೆ ಸಿಗ್ತೇನೆ ನೋಡ್ರಿ. ಅದು ಹುಡುಗಿ ಜೊತೆ ಹೆಂಗೆ ಮಾತಾಡೋಂತ ನಮ್ಮ ದರ್ಶನ ನೋಡ್ರಿ. ನೋಡ್ರಿ ಹುಡುಗಿ ಜೊತೆ ಹೆಂಗೆ ಮಾತಾಡೋ ಅಂತ ನೋಡಲ್ಲ. ನೋಡಲ್ಲ ಹಂಗೆ ಮುಚ್ಕೊಂತ ನನ್ನ ಮಗ ನೋಡಲ್ಲ. ಸ್ಟೈಲ್ ನೋಡಲ್ಲ.
ಈಗ ಅಲ್ಲೇ ಕಬ್ಬನ್ ಪಾರ್ಕ್ ಅಂದ್ರೆ ವಾಪಸ್ ಮೇಲೆ ಹೊರಗೆ ಊಟ ಮಾಡಕ್ಕೆ ಹೊಂಟೆ ಹೊರಗೆ ನೋಡೋಣ ಏನೈತಿ ಇಲ್ಲ ಮಾಡೋಂಥ ಇಲ್ಲ ಮ್ಯೂಸಿಯಮ್ ಕಡೆ ಬಂದಿದ್ವಿ ಅಲ್ಲಿ ಊಟದ ಇರ್ತಾವತ್ತ ಚಲೋ ಊಟದ ಅನ್ನ ಹೊಂದಿದ್ರೆ ಯಾರು ಭಾಳ ಜನ ಇದ್ರು ಅಲ್ಲಿ ಊಟ ಮಾಡೋಂತಿದ್ರು ಮನೆ ಅದಕ್ಕೆ ಅಲ್ಲೇನೋ ಚಲೋ ಸಿಗುತ್ತೆ ಅಂತ ನೋಡೋಣ ಊಟ ಮಾಡೋಣ ಊಟ ಮಾಡಿ ಆಮೇಲೆ ಮತ್ತು ವಿಧಾನಸೌಧ ಕಡೆ ಹೋಗೋಣ ಈಗ ಫಸ್ಟ್ ಹೋಗಿ ಊಟ ಮಾಡೋಣ ಸಿಗ್ತದೆ ನಿಮಗೆ ಊಟ ಮಾಡೋದು ಸಿಗ್ತದೆ ಏನೆಲ್ಲ ತೋರಿಸ್ತೇನೆ ಊಟ ಮಾಡ್ಕೊಂಡು ಆಮೇಲೆ ಅದು ವಿಧಾನಸೌಧಕ್ಕೆ ಹೋಗಿ ಸಿಗ್ತದೆ ಟ್ರಾಫಿಕ್ ಇರ್ತೈತೆ ಜನ ಏನೋ ಟ್ರಾಫಿಕ್ ಟ್ರಾಫಿಕ್ ಈಗ ಹೋಗಿ ಊಟ ಮಾಡೋದು ಸಿಗ್ತಾನೆ ಊಟ ಮಾಡಿ ಆಮೇಲೆ ಸಿಗ್ತಾನೆ ಊಟ ಮಾಡಕ್ಕೆ ಬಂದೇವೆ ಇಲ್ಲೇ ತಾಲಿಪಟ್ಟಿ ತೊಗೊಂಡಾನ ಟೇಸ್ಟ್ ಹೆಂಗೈತೆ ನೋಡ ಹೇಳ ಹೆಂಗೆ ಟೇಸ್ಟ್ ಚಲೋ ಇದೆಯಾ ಚಲೋ ಇದೆ ಟೇಸ್ಟ್. ನಾನು ಟ್ರೈ ಮಾಡ್ತೇನೆ ಇವಾಗ ಇಲ್ಲೊಂದು ಹಿಂಗೆ ಸಣ್ಣ ಇದು ಹೋಟೆಲ್ ಐತಿ ಎಲ್ಲ ಐತೆ ಅಂದ್ರೆ ಯು ಬಿ ಸಿಟಿಗೆ ಹೋಗೋಲ್ಲ ಈ ಬ್ರಿಡ್ಜ್ ಐತಿ ಬ್ರಿಡ್ಜಿಂದ ಸಿಗುತ್ತಿಲ್ಲ ನಿಮ್ಗೆ ಇಲ್ಲಾಂದ್ರೆ ಈ ಕಡೆ ನಿಮ್ಗೆ ಮ್ಯೂಸಿಯಮ್ ಐತಿ ಮ್ಯೂಸಿಯಮ್ ಈ ಕಡೆನ ಕೆಳಗೆ ಬಂದ್ರೆ ಐತಿ ಮಣ್ಣು ನೋಡಿದ್ರೆ ಅದಕ್ಕೆ ಊಟ ಮಾಡಿದ್ದಾರೆ ಅದಕ್ಕೆ ಇವತ್ತು ಮಾಡೋದು ನೋಡಿ ಹಂಗೆ ಟೇಸ್ಟ್ ಚಲೋ ಐತೆ ನಾವು ಅಂತ ನೋಡೋಣ ನೋಡಿ ಹೇಳ್ತೇನೆ ನಾನು ಟೇಸ್ಟ್ ಮಾಡ್ತೇನೆ ನಾವು ಹಿಡಿತಾನೆ ಚಲೋ ಐತೆ ಮಸಾಲೆ ತಾಲಿಪಟ್ಟಿ ಮತ್ತು ಕುರ್ಮಾ ಕೊಟ್ಟಾರ ಜೊತೆ ಟೇಸ್ಟ್ ಮತ್ತು ಚಲೋ ಐತೆ ಈಗ ನೆಕ್ಸ್ಟ್ ಮತ್ತೇನು ಮತ್ತೆ ಅದು ತೋರಿಸಿ ಈಗ ತೊಗೊಂಡೇವಿ ಮಶ್ರೂಮ್ ಪಲಾವ ನನಗೆ ಟೇಸ್ಟ್ ಹೇಳ್ತಾ ನೀವು ಹೇಳೆ ಚಲೋ ಐತಿ ಚಲೋ ಇದೆ. ಹಂಗೆ ಹಿಡ್ಕೊಲ್ಲ ನಮ್ಮ ಕೈಯಾಗ ಹಿಡ್ಕೊ ಮಸಾಲೆ ಲೈಟ್ ಆಗೈತಿ ಮಸಾಲೆನೂ ಓವರಿಲ್ಲ ಲೈಟ್ ಆಗೈತಿ ಮಸಾಲೆ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಕುರ್ಮಾ ಹಾಕ್ಸ್ಬೋದು ಮಸೈತಿ ಇಲ್ಲಾಂದ್ರೆ ಮೊಸರು ಬಜ್ಜಿನೂ ಸಿಗುತ್ತೆ ಅದು ಹಾಕ್ಸ್ಕೊಬೋದು ಟೇಸ್ಟ್ ಮಾತ್ರ ಚಲೋ ಇದೆ ಮಸ್ತ್ ರೆಕಮೆಂಡೆಡ್ ಇಲ್ಲ ಸುಮ್ಮನೆ ಹೊರಗೂ 300-400 ರೂಪಾಯಿ ಕೊಟ್ಟು ಊಟ ಮಾಡ್ಕೊತೀವಿ ಇದಕ್ಕೆ ರೀಸನಬಲ್ ಪ್ರೈಸ್ ಒಳಗೆ ಸಿಗ್ತಿರೋದು ನಿಮಗೆ ಆಮೇಲೆ ಎಷ್ಟಾಯ್ತು ಏನಿಲ್ಲ ಹೇಳ್ತೇನೆ ನೀವು ಓಡ್ಬರೋದು ಈಗ ಊಟ ಮಾಡಿ ಸಿಗ್ತಾನೆ ಮಸ್ತ್ ಊಟ ಮಾಡಿಕೊಂಡ್ರೆ ಏನಿಲ್ಲ ಅಕ್ಕಿ ರೊಟ್ಟಿ ಅಂತದ್ದು ಪರೋಟ ಅದ ನಾವು ನಮ್ಮ ಕಡೆ ತಾಲಿಪಟ್ಟೆ ಅಂತ ಹೇಳೋದು ಇಲ್ಲಿ ಅಕ್ಕಿ ರೊಟ್ಟಿ ಅಂತಾರೆ ಅದೆಷ್ಟು ಬಿಟ್ಟು 60 ರೂಪಾಯಿ ಪ್ಲೇಟು 2 ಬರ್ತಾವೆ 120 ರೂಪಾಯಿ ಅದಾಯಿತು ಮತ್ತು ನಮ್ಮದು 35 ರೂಪಾಯಿ ಯಾವುದು ಮಶ್ರೂಮ್ ಪಲಾವ್ ತೊಗೊಂಡಿದ್ವಿ ನಾವು ಹಾಫ್ 35 ರೂಪಾಯಿ 2 ತೊಗೊಂಡ್ವಿ ಟೋಟಲ್ 200 ರೂಪಾಯಿ ಆಯಿತು ಇವಾಗ ಕೊಟ್ಟು ಹೋಗ್ತಾಯಿದ್ವಿ ಈಗ ಹೋಗೋಣ ಹೋಗಿ ವಿಧಾನಸೌಧ ಮುಂದೆ ಒಂದು ಸಲ ಒಂದು ಹೊಡ್ಕೊಂಡು ಆಮೇಲೆ ಸೀದಾ 10 ರೂಮ್ಗೆ ಹೋಗೋಣ ಅಷ್ಟೇ ಏನಿಲ್ಲ ಹಂಗೆ ನೋಡ್ಕೊತೀರಿ ತೊಗೊಂಡಿದ್ದೆ ಏನಿಲ್ಲ ಔಟನ್ನು ತುಂಬ ಎಲ್ಲನೂ ಐತೆ ನೆಕ್ಸ್ಟ್ ಟೈಮ್ ಇಲ್ಲ ಮ್ಯೂಸಿಯಮ್ಗೆ ಬರೋಣ ಹೋಗ್ತಾ ಬಂದಿದ್ದೆ ಆದರೆ ವೀಡಿಯೋ ಮಾಡಲಿಲ್ಲ ಅದನ್ನು ಯು ಬಿ ಸಿಟಿಗೆ ಇಲ್ಲೇ ಬಂದಿದ್ವಿ ಆದರೆ ಅದ್ರ ವೀಡಿಯೋ ಮಾಡಲಿಲ್ಲ ಅದು ನಮ್ಮ ಮುಖ್ಯಮಂತ್ರಿಯಾಗೂ ಚಾರ್ಜ್ ಇದ್ದಿದ್ದಿಲ್ಲ ಎಲ್ಲ ಒಂಚೂರು ಏನೋ ಸಮಸ್ಯೆ ಆಗಿ ಮಾಡಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದು ಮಾಡೋಣ ಈಗ ಹೊಂಟೇವಿ ಈಗ ಊಟ ಆತ ಈಗ ನೆಕ್ಸ್ಟ್ ಎಲ್ಲ ಹೋಗೋಣ ಎಲ್ಲ ಹೋಗೋಣ ವಿಧಾನಸೌಧ ಕಡೆ ಹೋಗೋಣ. ಹಾಂ ಊಟ ಹೆಂಗಿತ್ತ ಊಟ ಚಲೋ ಐತೆ. ಹೆಂಗೆ 200 ರೂಪಾಯಿ ಕೊಟ್ಟಿದ್ದು ಹೆಂಗೆ ಅನ್ನಿಸ್ತದೆ ಏನು ಫ್ರೈ ನಾರ್ಮಲ್ಲು ಇಲ್ಲ ಅದಕ್ಕೇನು ಜಾಸ್ತಿ ಅನ್ನಿಸ್ತು ನಿನಗೆ ಜಾಸ್ತಿ ಏನು ಅನಿಸ್ತೀವಿ. ಯಾಕಂದ್ರೆ ನಾವು ತೊಗೊಂಡಿದ್ರಿ ಏನ ನಾನು ಇದು ಅಂದ್ಕೊಂಡೆ ಅದನ್ನು ನಮ್ಮ ಕಡೆ ತಾಲಿಪಟ್ಟಿ ಅಂತಾರೆ ಇಲ್ಲೇನ ಅಕ್ಕಿ ರೊಟ್ಟಿ ಅಂತಂದು ಅದಕ್ಕೆ ಒಂದಕ್ಕೆ 60 ರೂಪಾಯಿ 2 ಬರ್ತಾವೆ ಒಂದು ಪ್ಲೇಟಿಗೆ ನಾವು ಇಬ್ಬರು ತೊಗೊಂಡು ಅದು 125 ಆಮೇಲೆ ಹಾಫು ಮಶ್ರೂಮ್ ಪಲಾವ್ಗೆ 35 ರೂಪಾಯಿ ನಾವು 2 ತೊಗೊಂಡ್ವಿ 2 ಅಲ್ಲಿ 70 ರೂಪಾಯಿ ಹಾಗಾಗಿ ಅಲ್ಲ ಕರೆಕ್ಟ್ ಇದೆ 200 ರೂಪಾಯಿ ಈಗ ಅದಕ್ಕೆ ಊಟ ಮುಗಿಸ್ಕೊಂಡು ಈಗ ಆರಾಮಾಗಿ ಹೊಂಟೈವಿ ಆರಾಮಾಗಿ ಹೋಗಿ ಅಲ್ಲ ವಿಧಾನಸೌಧ ಬಿಟ್ಟು ಹೋಗ್ಕೊಂಡು ಮುಂದೆ ಸಿಗ್ತೇವೆ ನೋಡ್ಕೊತೀರಲ್ಲ ಅದೇ ಏನೆಲ್ಲ ಮೊದಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಚಲೋ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿರಿ ಯಾವ ಪಾರ್ಟ್ ಚಲೋ ಅನ್ನಿಸ್ತು ಮತ್ತು ಏನಿಲ್ಲ 1000 ಲೈಕ್ ಗೋಲ್ ಇಟ್ಟೈತಿ ನೋಡಿ 1000 ಲೈಕ್ ಮಾಡಿರಿ ಕಮೆಂಟ್ ಒಂದು 50 ಮಾಡಿರಿ ನೋಡೋಣ ನಾನು ಕೇಳಲ್ಲ ಅಷ್ಟು ಮಾಡಿ ಅಂತ ಇವಾಗ ಕೇಳೋಂತ ನೋಡಿರಿ ಮಾಡಿರಿ ನಿಮ್ಮ ಇಷ್ಟ ಅನಿಸಿದ್ರೆ ಮಾಡಿರಿ ನಾ ಹೇಳೇನಂತ ಮಾಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಮಾಡಿರಿ ಅದಕ್ಕೆ ಈಗ ಒಂದು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಮಾಡೋಂತೇನೆ ಭಾಳ ದಿವಸ ಮಾಡೋಂತಾದರೂ ಕನ್ಸಿಸ್ಟೆಂಟ್ ಕಂಟ್ರಿ ಇಲ್ಲ ನಾನು
ನನಗೆ ಯಾವಾಗ ಫ್ರೀ ಸಿಗುತ್ತೆ ನಾ ಎಲ್ಲರೂ ಹೊರಗಡೆ ಹೋದ್ರೆ, ಯಾಕಂದ್ರೆ ನಾ ಡೈಲಿ ಬ್ಲಾಗ್ ಮಾಡ್ಬೋದು, ಅದ್ರದ್ದೇನಿಲ್ಲ. ಮಾಡಿದ್ರೆ ತೋರ್ಸೋಕ್ಕೇನೇ ಇರೋದಿಲ್ಲ. ಅದೇ ಕಂಪ್ನಿಗೆ ಹೋಗೋದು ವಾಪಸ್ ಬರೋದು ಅದೇ ಇರ್ತದೆ, ಇಂಟ್ರೆಸ್ಟಿಂಗ್ ಏನಿರೋದು. ಅದಕ್ಕೆ ಇಂಥಲ್ಲಿ ಬಂದಲ್ಲೇ ನಿಮಗೂ ಗೊತ್ತಾಗಲಿ ಹೆಂಗೆ ಬರೋದು, ಏನೇನಾಗುತ್ತೆ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಏನು ಅದೆಲ್ಲ ಹೇಳೋಂತೀನಿ. ಅದಕ್ಕೆ ನೋಡಿರಿ, ಹಂಗೆ ಚಾನಲಿಗೆ ಹೊಸಬ್ರಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನಮ್ಮ ಫ್ರೆಂಡ್ಸಿಗೂ ಕಳಿಸ್ರಿ. ಈಗೇನಿಲ್ಲ, ಹಂಗೆ ವಿಧಾನಸೌಧಕ್ಕೆ ಹೋಗೋಣ. ಭಾಳ ಮಾತಾಡೋಲ್ಲ, ವಿಧಾನಸೌಧಕ್ಕೆ ಹೋಗಿ ಸಿಗ್ತೇನೆ. ಮುಂದೆ ನೋಡೋಂತಿರಲ್ಲಿ ನಿಮ್ಗೆ ಕಾಣಿಸೋಂಥದ್ದೆಲ್ಲ ಇದೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್. ಈ ಕಡೆ ಎಲ್ಲ ನಿಮ್ಗೆ ಇದು ಕಾಣಿಸೋಂಥದ್ದು. ಆ ಕಡೆ ಆ ಸೈಡ್ ಹೋದ್ರೆ ಕಾಣಿಸುತ್ತೆ, ಆ ಕಡೆ ಹೋಗೋಣ. ಅಲ್ಲಿ ಕ್ಲಿಯರ್ ವ್ಯೂ ಕಾಣಿಸುತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಈಗ ಇದಂದ್ರೆ ಕಾಣಿಸುತ್ತೆ ನೋಡಿರಿ, ಇಲ್ಲೇ ಬೋರ್ಡ್ ಐತಿ, ಇಲ್ಲೇ ಬೋರ್ಡ್ ಕಾಣಿಸೋಂಥದ್ದು ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣ. ಇಲ್ಲೇ IPL ಮ್ಯಾಚ್ ಎಲ್ಲ ಇಲ್ಲೇ ಆಗೋದು, ನಿಮ್ಗೆ ಗೊತ್ತಿರ್ತೈತಿ. ಆದ್ರೆ ಇಲ್ಲೇ ಇದೆ ಕಬ್ಬನ್ ಪಾರ್ಕ್, ಇಲ್ಲಿಂದ ಇಲ್ಲೇ ಐತಿ, ಬಾಜೂರಿಲ್ಲ, ಬಾಜುನ ಇಲ್ಲಿ ಬಾಜುನ ಐತಿ, ಕಬ್ಬನ್ ಪಾರ್ಕ್ ಬಾಜುನ. ಯಾರು ನಾವು ಬಂದಿಲ್ಲ. ಇನ್ ಕೇಸ್ ನೆಕ್ಸ್ಟ್ ಯಾವಾರ ಮ್ಯಾಚ್ ಆಗ್ತಾವಲ್ಲ ಅವಾಗ ಬರೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಏನಾರು ಬರೋ ಅಷ್ಟು ಇದು ಇದ್ರೆ ಬರೋಣ. ಮೆನ್ಸ್ IPLಗೆ ಏನು ಬರೋಕ್ಕಾಗಲ್ಲ ನಮಗೆ, ಆದರೆ ಈಗ ವುಮೆನ್ಸದು ಆಗ್ಬೋದು. ನೆಕ್ಸ್ಟ್ ಯಾವಾಗಿದ್ದಾವೆ ಗೊತ್ತಿಲ್ಲ, ಇನ್ನೂ ಅದಾವ ಮುಂದೆ ಐತಿ ಇನ್ನೂ. ಕೇಸ್ ನಾವು ಅವ್ರ ಬೆಂಗಳೂರಾಗಿದ್ದಾಗ ಕೇಸ್ ಆದರೆ ಚೆನ್ನಾಗಿ ಏನಾರ ಇದ್ದರೆ ಬಂದು ಹೋಗೋಣ. ಇದೆ ಮೇನ್ ಎಂಟ್ರೆನ್ಸ್. ನಮ್ಮ RCB ಪ್ಲೇಯರ್ಸು ಅಫಿಷಿಯಲ್ಸ್ ಎಲ್ಲ ಹಿಂಗೆ ಹೋಗ್ತಾರೆ, ಹಿಂಗೆ ಇದೇ ಗೇಟಿಂದ ಹಿಂಗೆ ಹೋಗ್ತಾರೆ ಒಳಗೆ. ಬಸ್ ಎಲ್ಲ ಹಿಂಗೆ ಹೋಗ್ತಾವೆ. ನಮ್ಮ ಇವು ಬರೋ ನಾರ್ಮಲ್ ಬರೋರು ಇಲ್ಲೇ ಒಂದೊಂದು ಗೇಟ್ ಅದಾವೆ, ಆ ಗೇಟ್ ನಂತರ ಬರ್ತಾರೆ. ಹಿಂಗೆ ಹೋಗೋಣ. ಅದಿಲ್ಲೇ ಇರ್ತಲ್ಲ, ಅದಕ್ಕೆ ತೋರಿಸಿದೆ. ಅದೆಲ್ಲ ಎಲ್ಲರೂ ನೋಡಿದ್ರೆ ತಿರುಗಿ ಗೊತ್ತಿರ್ತೈತಿ. ಇಷ್ಟ ನೋಡೋಣ, ತೋರಿಸಿರತ್ತ ತೋರಿಸ್ತಾ. ಈ ಥರ ಸಪ್ರೇಟ್ ಗೇಟ್ ಬರ್ತಾವೆ ಇದ್ದಾವಲ್ಲ, ಈ ಥರ ಆ ಥರ ಎಷ್ಟೋ ಗೇಟ್ ಅದಾವೆ. ನನಗೆ ಅನ್ಸಿದ್ಬಿಟ್ಟು ಒಂದು 8-10 ಗೇಟ್ ಇರ್ಬೋದು ಎಂಟ್ರೆನ್ಸ್. ಮತ್ತು ಈಗೇನು ಕಾನ್ಸೆಪ್ಟ್ ಮಾಡ್ಯಾರಂದರೆ ಮ್ಯಾಚ್ ಟಿಕೆಟ್ ಜೊತೆನ ಮೆಟ್ರೋ ಟಿಕೆಟು ಫ್ರೀ ಬರುತ್ತೆ ಸ್ಕ್ಯಾನ್ ಆಗುತ್ತೆ. ನಾವು ಸ್ಕ್ಯಾನ್ ಮಾಡ್ತಾ ಇರಲಿ ನಮ್ಮ ಮೆಟ್ರೋ ಒಳಗೆ ಸೇಮ್ ಅದೇ ಥರ ಸ್ಕ್ಯಾನ್ ಆಗೋದು, ಅದರ ಫ್ರೀ ಬರುತ್ತೆ. ಆ ಥರ ಸಿಸ್ಟಮ್ ಮಾಡ್ಯಾರ. ಈಗೆಲ್ಲ ಗಲಾಟ ಇದು ಮಾಡೋಕ್ಕೆ ಮೊದಲಿನ ಮ್ಯಾನೇಜ್ಮೆಂಟಿಗೆ ಈಗಿನ ಮ್ಯಾನೇಜ್ಮೆಂಟಿಗೆ ಭಾಳ ವ್ಯತ್ಯಾಸ ಆಗೈತಿ. ಅವಾಗೇನಾದ ಮುಂದಿದ್ದು ಇದು ಆಯ್ತು, ಅದಕ್ಕೆಲ್ಲರಿಗೂ ಇದು ಐತಿ, ಆಗಬಾರ್ದಾಗಿತ್ತು. ಅದು ಕೈ ಘಟನೆ ಅದೇ, ಅದನ್ನು ಮುಂದೆ ಇದು ಮಾಡಿಕೊಂಡು ಮತ್ತೆ ಮಣ ಅಂತಾರಲ್ಲ, ಅದೇ ಬೆಸ್ಟ್. ಆದರೂ ಇವಾಗಿಂದ ನಾನು ನೋಡಿದ ಪ್ರಕಾರ ಇವಾಗಿರೋ ಮ್ಯಾನೇಜ್ಮೆಂಟ್ ಭಾಳ ಸುಧಾರಿಸೋಕ್ಕೆ. ಗೇಟಿದ್ದು ಬಿಡೋದ್ರದ್ದಾಯ್ತು, ಹೋಗೋದ್ರದ್ದಾಯ್ತು. ಮ್ಯಾಚ್ ಮುಗಿದ ಒಂದು 15 ನಿಮಿಷ ತಗೊಂಡ್ರೆ ಯಾರು ಇರೋದಿಲ್ಲ ಈಗ, ಆ ಥರ ಮಾಡ್ಯಾರ ಈಗ. ನಾವು ನೋಡೇವಲ್ಲ, ಬ್ಲಾಗ್ಸ್ ಎಲ್ಲ ನೋಡ್ತೀವಿ ಮತ್ತು ನ್ಯೂಸ್ ಒಳಗೆ ನೋಡ್ತೀವಲ್ಲ, ಅವಾಗೆಲ್ಲ ನೋಡೇನಿ. ನಾನು ಬಂದು ನೋಡಿಲ್ಲ, ಅದು ನೋಡಿದ್ದು ಹೇಳಿದ್ದಷ್ಟೇ, ಮತ್ತೇನಿಲ್ಲ. ಈಗ ಇದೊಂದು ಸೋದಿಕೊಂಡೆ ಹಿಂಗೆ ನೋಡಲ್ಲ ಟ್ರಾಫಿಕ್ ಹೆಂಗೈತಿ ನಿಮ್ಗೆ ಕಾಣ್ಬೋದಲ್ಲ. ನೋಡಿ ಟ್ರಾಫಿಕ್ ಹೆಂಗೈತಿ, ಫುಲ್ ಟ್ರಾಫಿಕ್ ಐತೆ ಅಂದ್ರೆ ನಾವೇನು 15 ಗಂಟೆ ಹಿಂಗೆ ಹೊರಡೋದು ಅಷ್ಟೇ. ಈಗ ಹೋಗಿ ಇಲ್ಲಿಂದ ಕಾಣಿಸ್ತೈತೆ ನೋಡ್ರಿ, ಕಾಣಿಸೋಂಥದ್ದೆಲ್ಲ ಇದೆ ಸ್ಟೇಡಿಯಂ ಪೂರ್ತಿ. ಏನೋ ಅನ್ಸುತ್ತೆ ನನಗೆ, ಏನು ಅನಿಸುತ್ತೆ? ಇಲ್ಲಿ ಬಂದು ಹೆಂಗೆ ಅನ್ನಿಸ್ತಿಗತ್ತೆ? ಚಲೋ ಅನ್ನಿಸ್ತು. ಬಂದಿದ್ದಿಲ್ಲ ಇಲ್ಲಿ ಬಂದು 1 ವರ್ಷ ಆದರೂ ಇಲ್ಲಿ ಬಂದಿದ್ದೀವಿ. ಬಟ್ ಇಲ್ಲಿ ಕಬ್ಬನ್ ಪಾರ್ಕ್ ಕಡೆ ಇವೊಂದು ಇದೊಂದು ರೀ, ಇದು ಈಗ ಇವ್ ತೋರಿಸಿದ್ರೆ ಏನೋ ಭಾಳ ಇದಾಗತ್ತೆ ಅಂತ. ಅದಕ್ಕೆ ಮತ್ತು ಫೇಮಸ್ ಅಕ್ಕನಲ್ರಿ ತೋರಿಸಿದ್ರೆ, ಅದಕ್ಕೆ ತೋರಿಸ್ಬಾರ್ದು ಅವನಿಗೆ. ಇಲ್ಲ ಇಲ್ಲಿ ನೋಡ್ರಿ, ಇದೇನೈತಿ ಇಲ್ಲ, ಇಲ್ಲ ಪ್ರಾಕ್ಟೀಸ್ ನಟ್ಟಿವೆಲ್ಲ. ಇಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಇಲ್ಲಿ ಬರ್ತಾರೆ ಅವರು, ಪ್ರಾಕ್ಟೀಸ್ ನಟ್ಟಿವೆಲ್ಲ. ಇದ್ರ ಆ ಸೈಡ್ ಗ್ರೌಂಡ್ ಇರೋದು ನಿಮ್ಗೆ ಕಾಣಿಸ್ಬೋದು. ಲೈಟಿಂದ ನೋಡಿ, ಈಗೆಲ್ಲ ಪಿಕ್ಚರಿಗೆ, ಯಾಕಂದ್ರೆ ಯಾವ್ದು ಮ್ಯಾಚ್ ಇಲ್ಲಲ್ಲ, ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ಜಾಸ್ತಿ ಕಟ್ಟಿಲ್ಲ. ಈ ಥರ ಇರೋದಲ್ಲ ಪ್ರಾಕ್ಟೀಸ್ ಮ್ಯಾಚಸ್ ನೆಟ್, ಈ ನೆಟ್ಟೆಲ್ಲ ಆಗೋದು. ಆಮೇಲೆ ಆಗ್ತದೆ ಹೋಗಿ ಮುಂದೆ ಹೋಗಿ ಇದೊಂದು ಮುಂದೆ ಸಿಗ್ತೇನೆ ನಿಮಗೆ, ಅಲ್ಲಿಂದ ಹಂಗೆ ನೋಡ್ಕೊಂಡು. ಈಗ ಮತ್ತೊಂದು ಸಲ ಬಂದೆ ವಿಧಾನಸೌಧಕ್ಕೆ. ಈಗ ನಿಮ್ಮ ಮುಂದೆ ನೋಡೋಂತಿರೋದು ವಿಧಾನಸೌಧ. ಈ ಕಡೆ ಇರೋದು ಹೈಕೋರ್ಟ್, ಇದು ಕಾಣಿಸೋಂತಿಲ್ಲ, ಅಲ್ಲಿ ಮುಂದೆ ಹೋದ್ಮೇಲೆ ಕಾಣಿಸ್ತದೆ ನಿಮಗೆ. ಇದು ವಿಧಾನಸೌಧ, ಇಲ್ಲಿ ಅಡ್ಡ ಬಂದೈತೆ ತೋರಿಸ್ತದೆ. ಇದು ನೋಡಿ ಹಂಗೆ ಸಿಗಲ್ಲ ಅದು ನೋಡಿ.
ಇದು ನಿಮ್ಮದು ವಿಧಾನಸೌಧ ಇವಾಗ. ಇದು ವಿಧಾನಸೌಧ. ಆ ಕಡೆ ಇರೋದು ಕಾಣಿಸುತ್ತೆ ಅದು ವಿಕಾಸಸೌಧ. ಇವೆರಡು. ಇದ್ರ ಮುಂದಿರೋದು ಇದು ಹೈಕೋರ್ಟ್. ಇಲ್ಲ ಆ ಸೈಡ್ ಕಾಣಿಸುತ್ತೆ ಈಗೆಲ್ಲ. ಇಲ್ಲೇ ಹಿಂಗಂದ್ರೆ ಮರ ಗಿಡ ಅದಾವು, ಅದ್ರ ಆ ಸೈಡ್ ಹೋದ್ರೆ ಕಾಣಿಸುತ್ತೆ. ಇಲ್ಲೇ ಅಡ್ಡ ಆಗೈತಿ. ಇದೆ ನಮ್ಮ ವಿಧಾನಸೌಧ. ಇಲ್ಲ ನಮ್ಮ ದರ್ಶನ್ ಅದಾನ. ಇಲ್ಲ ನಾವು ಅದೇವಿ. ನಾವದೇ ದರ್ಶನ್ ಅದಾನ. ವಿಧಾನಸೌಧ ಕುಂಟೆ ಒಳಗೆ ಏನು ಹೋಗಲ್ಲ, ಒಳಗೆ ಕೊಡೋದನ್ನಿಲ್ಲ, ಹೊರಗೆ ಹೋಗ್ಬೇಕು. ಒಳಗೆ ಬಿಡ್ತಾರೆ ಬಾರು. ನಮ್ಮ ಏನೋ ಇನ್ಫ್ಲೂಯೆನ್ಸ್ ಆಗ್ಸಿ ಏನಾರು ಒಳಗೆ ಹೋಗ್ಸಿನಾರ ಹೋಗೋಣ. ಇಲ್ಲಿ ತೊಂದರೆ ಇಲ್ಲ, ಹೊರಗೆ ನೋಡೋದು. ನಮ್ಮ ಹಂಗ್ರಿ ಇನ್ಫ್ಲೂಯೆನ್ಸ್ ಇಲ್ಲ, ಇವ್ರದ್ದು ಏನಾರು ಇರ್ಬೇಕು ಅದಕ್ಕೆ. ನಿಮ್ಗೆ ನೋಡೋ ಆಸೆ ಐತೆ. ಹಾಂ, ಈಗ ಹೇಳ್ತಾನೆ ಕರ್ಕೊಂಡು ಹೋಗ್ತಾನಂದ್ರೆ ಹೇಳಿ ಕರ್ಕೊಂಡು ಹೋಗೋದು ಹೋಗಲಿ. ಅದಕ್ಕೇನಿಲ್ಲ ನೋಡ್ರಿ, ಹಂಗೆ ಅಷ್ಟಿಲ್ಲ ಹಂಗೆ ನೋಡೋದು. ಅಷ್ಟಾಗಿ ಒಂದ್ಸಲ ನೋಡ್ಕೊಂಡ್ರಿ ನೋಡ್ಬೇಕು. ಇದೆ ಹೈಕೋರ್ಟ್. ಇವಾಗ ಇದು ಏನಾಗೈತಿ, ಇವಾಗ ಇದು ಫ್ರಂಟ್ ಗೇಟ್, ಅದು ಬ್ಯಾಕ್ ಗೇಟ್ ಆಗಿ. ಆ್ಯಕ್ಚುಲಿ ಇರೋದು ಇದು ಬ್ಯಾಕ್ ಗೇಟ್, ಅದು ಫ್ರಂಟ್ ಗೇಟ್. ಹಿಂಗೆ ಏನಿಲ್ಲ. ಇಲ್ಲೇ ಇಲ್ಲೊಂದು ಮೆಟ್ರೋ ಸ್ಟೇಷನ್ ಐತಿ, ಅಲ್ಲೊಂದು ಐತಿ. ಅಲ್ಲಿ ಬೇಕಾದ್ರೆ ಬರ್ಬೋದು ನಾವು. ಈ ಕಡೆ ಅವ್ರು ಬರ್ಬೋದು, ಆ ಕಡೆ ಅವ್ರು ಬರ್ಬೋದು. ಸಿಂಪಲ್ ಅಂದರೆ ಫಸ್ಟ್ ಬರ್ರಿ, ನೀವು ಬೆಂಗಳೂರಿಗೆ ಇಲ್ಲಿ ಬರ್ತೀರಿ ಅಂದ್ರೆ ಫಸ್ಟ್ ಬರ್ರಿ 10 ಗಂಟೆಗೆ. ಅಂದ್ರೆ ಕಬ್ಬನ್ ಪಾರ್ಕ್ ಇರಿ, ಕಬ್ಬನ್ ಪಾರ್ಕೆಲ್ಲ ನೋಡ್ಬರಿ. ಒಂದು 2 ತಾಸು ಆಗುತ್ತೆ. ಆಮೇಲೆ ಸೀದಾ ಬೇಕಂದ್ರೆ ಯು ಬಿ ಸಿಟಿಗೆ ಹೋಗ್ರಿ. ಯು ಬಿ ಸಿಟಿ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾರಲ್ಲ ಈಗ ಊಟ ಮಾಡಿದ್ವಲ್ಲ, ಊಟ ಮಾಡಿ ಬಂದು ಅಲ್ಲಿ ಮ್ಯೂಸಿಯಮ್ ಐತಿ. ಮ್ಯೂಸಿಯಮ್ಗೆ ಹೋಗ್ರಿ. ಮ್ಯೂಸಿಯಮ್ಗೆ ಹೋಗಿ ಅಲ್ಲೊಂದು 4 ತಾಸು, 3-4 ತಾಸು ಬೇಕಾಗುತ್ತೆ. ಮ್ಯೂಸಿಯಮ್ಗೆ ಹೋಗಿ ಆಮೇಲೆ ನಡ್ಕೊಂಡು ಅವ್ರು ಬರ್ರಿ. ಇಲ್ಲಾಂದ್ರೆ ಅಲ್ಲೇ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ಎತ್ತಿ ಬೇಕಂದ್ರೆ ವಾಪಸ್ ಹಿಂಗೆ ಬಂದ್ಬಿಡ್ರಿ. ಇಲ್ಲೇ ಬಿಸಿಲಾಗಿ ಬರೋಪತ್ತೆ ಹಿಂಗೆ ನೆರಳಾಗಿ ಬಂದ್ರೆ ಮಸ್ತ್. ನಿಮ್ಗೆ ನೋಡೋಕ್ಕೂ ಇದನ್ನ, ನಿಮ್ಗೆ ನೋಡೋಕ್ಕೂ ಇದನ್ನ ಏನಿಲ್ಲ. ಆ ಕಡೆ ಹೋಗಿ ಸಿಗ್ತೇನೆ ನಿಮ್ಗೆ, ಆ ಕಡೆ ಹೋಗಿ ಸಿಗ್ತೇನೆ. ಅಲ್ಲೇ ನೋಡ್ತೀನಿ ಒಂದು 2 ಕೊಡ್ತಾರೆ. ಆ ಕಡೆ ಹೋಗಿ ಸ್ವಲ್ಪ ಬರ್ತೀನಿ. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಒಂದು ನಿಮಿಷ ಆ ಕಡೆ ಹೋಗಿ ಸಿಗ್ತೇನೆ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು ಬಸವೇಶ್ವರ. ಈಗ ಬಂದೆ ವಿಧಾನಸೌಧಕ್ಕೆಲ್ಲ. ಇಲ್ಲಿ ನೋಡ್ರಿ ಹಂಗೈತೆ. ಇಲ್ಲೆಲ್ಲ ರೀಲ್ಸ್ ಗೀಲ್ಸ್ ಇವು ಮಾಡೋ ಅಂತಾರೆ. ಏನು ಅನಿಸ್ತೈತೆ ಅಣ್ಣ? ರೀಲ್ಸ್ ಮಾಡತ್ತಿದ್ದೆ. ರೀಲ್ಸ್ ಮಾಡೋ ಅಂತಿದ್ದೆ. ನಾ ಅಲ್ಲ, ರೀಲ್ಸ್ ಅವ್ರು ಮಾಡತ್ತಿದ್ರು. ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಹಿಂಗೆ ಅಷ್ಟು ಬಂದೆ. ಹೌದಾ? ಹೆಂಗೆ ಅನಿಸ್ತೈತೆ ವಿಧಾನಸೌಧಕ್ಕೆ ಬಂದು? ಇದು 3ನೇ ಸಲ, 4ನೇ ಸಲ ಬರತ್ತೀವಿ. ಹಾಂ, ಬಂದೇನು ಅನಿಸ್ತೈತೆ? ಅವಾಗಿಂದಕ್ಕೆ ಈಗಿಂದಕ್ಕೆ ಏನಾರು ಚೇಂಜಸ್ ಆಗೈತೆ ವಿಧಾನಸೌಧ? ಇಲ್ಲಿ ತಗೋದಾಗೈತೆ. ಒಳಗೆ ಯಾವ ಹೋಗುವಂತಿತ್ತು ಒಂದು ದಿವಸ ಹೋಗುವಂತೆ. ಅದಕ್ಕೇನು ಆರಾಮಾಗಿ ಒಂದು ದಿವಸ ಒಳಗೆ ಹೋಗ್ತೀವಿ. ಅದೇನೋ ಪ್ರೀ ಬುಕ್ಕಿಂಗ್ ಇದೆ, ಒಂದು ಸಲ ಸ್ವಲ್ಪ ಟ್ರೈ ಮಾಡ್ತೇವೆ. ಒಂದೇನೋ ಬುಕ್ಕಿಂಗು ಅದು ಇದು ಏನೇನೋ ಐತ್ರಿ. ನೋಡೋಣ, ಇನ್ ಕೇಸ್ ಆಗೋದಾದ್ರೆ ಟ್ರೈ ಮಾಡೋಣ. ಅದನ್ನ ಬುಕ್ಕಿಂಗ್ ಮಾಡ್ಕೊಂಡು ಏನೋ ಒಂದೇನೋ ಐತೆ, ಅದು ನೋಡ್ಕೊಂಡು ಹೋಗಕ್ಕೆ ಬರುತ್ತೆ. ಹೋದಾಗ ತೋರಿಸ್ತೇನೆ. ಏನಿಲ್ಲ ಅದು ನೋಡೋಣ. ಸದ್ಯಕ್ಕೆ ಹೆಂಗೆ ಹೊರಗೆ ನೋಡ್ಕೊಂಡು ಹೋಗೋಣ. ನೋಡ್ದಂಗೆ ಸೈತಲ್ಲ. ಈಗ ನಿಮ್ಗೆ ಒಂದಿಷ್ಟು ಸಿನಿಟರಿ ತೋರಿಸ್ತಾನೆ ಹೋಗೋಣ. ಆಮೇಲೆ ಇಲ್ಲಿರೋದು ಹೈಕೋರ್ಟ್. ಅದರಲ್ಲೇ ನಿಮ್ಗೆ ಮರ ಅಡ್ಡ ಬಂದೈತಿ, ಅದಕ್ಕೆ ಕಾಣಿಸೋಂತಿಲ್ಲ. ಇದು ಹೈಕೋರ್ಟ್. ಇದಕ್ಕಿರೋದು ಹೈಕೋರ್ಟ್. ನಾವು ಆಗೆಲ್ಲ ನೋಡಿದ್ದು ಫ್ರಂಟ್ ಗೇಟ್ ಆವಾಗ. ಈಗ ಇದು ಫ್ರಂಟ್ ಗೇಟ್. ಇದು ಇವಾಗ ಫ್ರಂಟ್ ಗೇಟ್, ಅವಾಗ ಬ್ಯಾಕ್ ಗೇಟ್ ಇತ್ತು. ಆ ಕಡೆದು ಇವಾಗ ಬ್ಯಾಕ್ ಗೇಟ್, ಅವಾಗ ಫ್ರಂಟ್ ಗೇಟ್ ಇತ್ತು. ಇದೆಲ್ಲ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು. ಇದು ವಿಧಾನಸೌಧ. ಇದ್ರ ಆ ಕಡೆ ಇರೋದು ವಿಕಾಸಸೌಧ. ಅಲ್ಲೇ ಇದು ನಮ್ಮ ಕೆಂಪೇಗೌಡರ ಪ್ರತಿಮೆ ಐತಿ. ಈ ಕಡೆ ಇರೋದು ಬಸವಣ್ಣ, ಆ ಕಡೆ ಅಂಬೇಡ್ಕರ್, ಆಮೇಲೆ ಆ ಕಡೆ ಜವಾಹರ್ಲಾಲ್ ನೆಹರು, ಅಲ್ಲೇ ಹಿಂಗೆ ಗಾಂಧೀಜಿ.
ಆಮ್ಯಾಗ ಅದರ ಆ ಸೈಡಲ್ಲೇ ನಿಮ್ಗೆ ಸುಭಾಷ್ ಚಂದ್ರ ಬೋಸ್ದು ಐತೆ ಪ್ರತಿಮೆ ಇಲ್ಲ ನೋಡ್ರಿ ಹಿಂಗೆ. ನನ್ನ ಪಂಪರ ಕವಿವಾಣಿಯ ನಾಡು, ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ. ಈಗ ಐಸ್ ಕ್ರೀಮ್ ತಿನ್ನೋ ಅಂತಾರೆ. ನಾನು ನಮ್ಮ ದರ್ಶನ ಇಲ್ಲೇ ತೊಗೊಂಡ್ವಿ. 50 ರೂಪಾಯಿಗೆ ಒಂದೊಂದು ಸ್ಪೂನ 2 ತೊಗೊಂಡೇವಿ. 100 ರೂಪಾಯಿ ವಿಧಾನಸೌಧ ಮುಂದೆ ಆರಾಮಾಗಿ ಐಸ್ ಕ್ರೀಮ್ ತಿನ್ಕೊಂಡಿದ್ದೇವೆ. ಮತ್ತು ಒಂದರಾಗತ್ತೆ ಈಗ ಐಸ್ ಕ್ರೀಮ್ ತಿಂದ ಆಮೇಲೆ ನಿಮಗೆ ವಾಪಸ್ ಹೋಗ್ಬೇಕಾದ್ರೆ ತೋರಿಸ್ತಾನೆ. ಇಲ್ಲಿ ತನಕ ನೋಡೋಂತಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಿಂಗೆ ಇಲ್ಲಿ ನೋಡಿರಿ ನಮ್ಮ ಗಾಂಧಿ ತಾತ ಹಿಂಗೆ ಅದನ್ನು ತೋರಿಸ್ತೇನೆ ನಿಮ್ಗೆ. ನೋಡಿರಿ ನಿಮ್ಮ ಗಾಂಧಿ ತಾತ ಅದಾರ ಇಲ್ಲ ಕಾಣಿಸ್ತಿದ್ರು ನೋಡಿ. ಇಲ್ಲ ಇದು ವಿಕಾಸಸೌಧದ ಕಡೆ ಮತ್ತು ವಿಧಾನಸೌಧದ ಮಧ್ಯೆ ಅದಾರ. ಈಗ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಒಳಗೆ ಬಂದೇವ್ರಿ. ನೋಡಿರಿ ನಮ್ಮ ದರ್ಶನ ಅದಾನ. ಈಗ ಮುಂದೆ ಹೋಗಿ ನಿಮ್ಗೆ ಅಲ್ಲೇ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ಮತ್ತು ಸೇಮ್ PGಗೆ ಹೋಗ್ತೀವಿ. ಈಗ ಹೋಗಿ ಸಿಗೊಂಡು ಬರ್ರಿ. ನೋಡಿರಿ ಬರ ಅಂತ ನನ್ನ ಇದು ಹೆಂಗೆ ಅನ್ನಿಸ್ತದೆ ಬ್ಲಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಯಾರ್ಯಾರಿಗೆ ಐತೆ ಎಲ್ಲರಿಗೆ ಕಳಿಸ್ರಿ. ಈಗ ಹೋಗಿ ನಾನು ಇಂದಿರಾನಗರ ಹೋಗಿ ಸಿಗ್ತೇನೆ ನಿಮ್ಗೆ. ಈಗ ಹೋಗೋಣ ಬರ್ರಿ. ಈ ಮೆಟ್ರೋ ಸ್ಟೇಷನ್ ಬಂದೇವ್ರಿ. ಮ್ಯಾಗದೇ ಇಲ್ಲ. ಈಗ ಕೆಳಗೆ ಹೋಗ್ಬಿಟ್ರೆ ಕೆಳಗೆ ಹೋಗಿ ನಿಮ್ಗೆ ಸಿಗ್ತೇನೆ. ಮತ್ತು ಎಲ್ಲಿ ಬ್ಲಾಗ್ ಮಾಡ್ಬೇಕು ನಿಮ್ಗೆ ಅದೇ ಹೇಳ್ರಿ. ಯಾವ ಪ್ಲೇಸಿಗೆ ಹೋಗ್ಬೇಕು ಅದು ತೋರಿಸ್ತೀನಿ. ನಮಗೂ ಸಜೆಷನ್ ಕೊಡ್ರಿ ಒಂದಿಷ್ಟು ಪ್ಲೇಸ್ನು. ನಾವು ಹೋಗಕ್ಕೆ ಟ್ರೈ ಮಾಡ್ತೇನಲ್ಲ. ನಿಮ್ಗೆ ಗೊತ್ತಿದ್ದು ತಿಳಿಸ್ರಿ. ಮತ್ತು ಯಾವ ಥರ ಯಾವ ಟೈಪ್ ವೀಡಿಯೋ ಮಾಡಬೇಕು ಅನ್ನೋ ಹೇಳ್ರಿ. ಏನಿಲ್ಲ ಇಲ್ಲ ಎಸ್ಕಲೇಟರ್ನೇ ಹೋಗಿ ಕೆಳಗೆ ಹೋಗಿ ಸಿಗ್ತೇನೆ ನಿಮಗೆ. ಈಗ 3:20 ಟೈಮ್. ಬೆಳಗ್ಗೆ ಎಷ್ಟು ಬಂದಿದ್ದೀನೋ ಒಂದು 11 ಗಂಟೆ ಆಗಿತ್ತಲ್ಲ ಬಂದಾಗ. 11 ಗಂಟೆಗೆ ಬಂದಿದ್ವಿ. 12 ಗಂಟೆ ಆಗಿತ್ತು. 3:30 ರಾತ್ರಿಗೆ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ. ಈಗ ಏನಿಲ್ಲ ಮೆಟ್ರೋದಾಗ ಸಿಗ್ತೇನೆ ನಿಮಗೆ. ಫುಲ್ ರಶ್ ಐತ್ರಿ. ನೆಕ್ಸ್ಟ್ ಇದಕ್ಕೆ ನಾವು ಇದಕ್ಕೆ ಹೋಗೋದಿಲ್ಲ. ಕನ್ನಡವೇ ನಮ್ಮ ಉಸಿರಲ್ಲಿ, ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏಳೇಳು ಜನುಮವೇ ಇರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏನಿಲ್ಲ, ಈಗ ನಮ್ಮ ಏರಿಯಾಕ್ಕೆ ಬಂದ್ವಿ. ಈಗ ಬಸ್ ಹಿಡಿದೇವೆ. ಈಗೆಲ್ಲ PGಗೆ ಹೊಂಟೇವಿ. ಬ್ಲಾಗ್ ಇಲ್ಲಿ ತನಕ ನೋಡೋಗ್ತೀರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ರಿ. ಹಂಗೆ ಮತ್ತು ಯಾವ ವೀಡಿಯೋ ಮಾಡಬೇಕು ಒಂದು ಸಜೆಷನ್ ಕಳಿಸ್ರಿ. ಯಾವ ಟೈಪ್ ವೀಡಿಯೋ ಮಾಡಬೇಕು ಅಂತ ಕಳಿಸ್ರಿ. ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬ್ಲಾಗ್ನಾಗ ಸಿಗೋಣ. ಅಲ್ಲಿ ತನಕ ಬಾಯ್.